ಎವ್ರಿ ಡೇ 9:30 10 o'clock ಮಲ್ಕೋತಿದ್ದು ನಾನು ಇವತ್ತು 12 o'clock ಆದರೂ ನಿದ್ದೆ ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಸ್ಟಾರ್ಟ್ ಆಗಿರೋ ಲೋವರ್ ಬ್ಯಾಕ್ ಪೇನಿಂದ ಮನೇಲೂ ಕೆಲಸ ಮಾಡೋಕ್ಕಾಗ್ತಿಲ್ಲ, ಔಟ್ಸೈಡು ಕೆಲಸ ಮಾಡೋಕ್ಕಾಗ್ತಾಯಿಲ್ಲ. ಅದರಿಂದ ಏನು ಮಾಡೋದು, ಮುಂದಿನ ನನ್ನ ಜೀವನ ಏನು ಅಂತ ಬೇಜಾರಾಗ್ತಾ ಇತ್ತು. ನಿದ್ದೆ ಬರ್ದೇ ಮೂವಿ ನೋಡ್ತಾ ಮಲ್ಕೊಂಡಾಗ 2 ಗಂಟೆ ಆಗಿತ್ತು. ಪ್ರತಿದಿನ 8:30 9 ಗಂಟೆಗೆ ಎದ್ದೇಳ್ತಿದ್ದು ನಾನು ಇವತ್ತು ಬೇಗನೆ ಎದ್ದೆ, ಯಾಕಂದರೆ ಏನಾದರೂ ಮಾಡಬೇಕು ಅಂತ. ಸರಿ ಅಂತ ಹೇಳಿ ನನ್ನ ಕೆಟ್ಟೋಗಿರೋ ಲ್ಯಾಪ್ಟಾಪನ್ನು ನಾನು ಸರಿ ಮಾಡಿಸ್ಕೊಂಬರ್ಬೇಕಿತ್ತು. ಅದಕ್ಕಿಂತ ಫಸ್ಟು ಮನೆ ಕಟ್ತಾ ಇದ್ದೀವಿ, ಅದಕ್ಕೆ ಗೋಡೆಗೆ ನೀರು ಹಾಕಬೇಕಿತ್ತು. ನೀರು ಹಾಕಬೇಕಂತ ಹೊಲಕ್ಕೆ ಹೊರಟೆ, ಯಾಕಂದರೆ ಮನೆ ಕಟ್ತಾ ಇರೋದು ಹೊಲದಲ್ಲೇ, ಊರಿಂದ ಸ್ವಲ್ಪ ಆಚೆ. ಆ್ಯಕ್ಚುಲಿ ನಾನು ಡಿಗ್ರಿ ಮುಗಿಸಿದ್ದೀನಿ. ಡಿಗ್ರಿ ಮುಗಿಸಿ ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದ್ತಾ ಇದ್ದೆ, ಆದರೆ ಮಧ್ಯದಲ್ಲಿ ಬೆಂಗಳೂರಿಗೆ ಹೋದೆ. ಓದೋದು ಬಿಟ್ಟು ಸುಮಾರು ದಿನ ಆಗಿರೋದ್ರಿಂದ ಇವಾಗ ಓದೋಕ್ಕೆ ಹೋದರೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೋಸ್ಕರನೇ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ. ಅದ್ರ ಜೊತೆಗೂ ನನಗೆ ಆಲ್ರೆಡಿ ಲೋವರ್ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗಿತ್ತು. ಇನ್ನೇನು ಮಾಡೋದು ಅಂತ ಅದನ್ನೇ ಯೋಚನೆ ಮಾಡ್ಕೋತಾ ಮಿಷನ್ ಸ್ಟಾರ್ಟ್ ಮಾಡಿ ಗೋಡೆಗೆ ನೀರು ಬಿಡಬೇಕು ಅಂತ ರೆಡಿ ಮಾಡಿಕೊಂಡೆ ಎಲ್ಲನೂ. ಇದೇ ಮಂತು 27ಗೆ ನಾನು ಹಾಸ್ಪಿಟ್ಲಿಗೆ ಹೋಗಬೇಕು. ಅದಾದಮೇಲೆ ಬೆಂಗಳೂರಿಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಯಾಕಂದರೆ ಅರ್ಧದಲ್ಲೇ ನಿಂತೋಗಿರೋ ಮನೇನ ಕಂಪ್ಲೀಟ್ ಮಾಡಬೇಕಾಗಿತ್ತು. ಅಷ್ಟರಲ್ಲೇ ನನಗೇನಾದರೂ ಯೂಟ್ಯೂಬಲ್ಲಿ 1K ಫಾಲೋವರ್ಸ್ ಆದರೆ ನಾನು ಇಲ್ಲೇ ಊರಲ್ಲಿದ್ದು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡ್ತೀನಿ, ಯೂಟ್ಯೂಬನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ನನಗೆ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಇನ್ನು ನೀರು ಬಿಡೋಕ್ಕೆ ಬಂದರೆ ಆಲ್ರೆಡಿ ನನ್ನ ತಮ್ಮ ಬಿಡ್ತಾ ಇದ್ದ. ಇನ್ನೇನು ಬಿಡು ಅಂತ ಹೇಳಿ ನಾನು ಮನೆಗೆ ಹೊರಟು ಬೇಗ ನಾನು ದಾವಣಗೆರೆಗೆ ಹೋಗಬೇಕು ಅಂತ ಡಿಸೈಡ್ ಮಾಡಿಕೊಂಡು ಬ್ರಷ್ ಮಾಡ್ತಾಯಿದ್ದೆ. ಪ್ರತಿದಿನ 1/2 hour ಬ್ರಷ್ ಮಾಡೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ತಿದ್ದು ನಾನು ಇವತ್ತು 5 minutes ಒಳಗಡೆ ಬ್ರಷ್ ಮಾಡಿಕೊಂಡೆ. ಬ್ರಷ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲೇ ಇದ್ದ ದೇವಸ್ಥಾನಕ್ಕೆ ಹೋಗಿ ದೇವ್ರಿಗೊಂದು ನಮಸ್ಕಾರ ಮಾಡಿಕೊಂಡೆ. ದೇವ್ರಿಗೆ ನಮಸ್ಕಾರ ಮಾಡಾದ್ಮೇಲೆ ದೇವಸ್ಥಾನದ ಆಚೆ ಬಂದ ಮೇಲೆ ಈ ಪಾಪು ಸಿಕ್ತು. ಇದ್ರ ಜೊತೆ ಒಂದು ಫೋಟೋ ತೊಗೊಳ್ಳೋಣ ಅಂದರೆ ಕ್ಯಾಮ್ರಾ ನೋಡಿದ ತಕ್ಷಣ ಅದು ಹೋಗಿ ಬಚ್ಚಿಟ್ಕೊಳ್ತಾ ಇತ್ತು. ಇನ್ನೇನು ಮಾಡೋದು ಅಂತೇಳಿ ಅದ್ರ ಜೊತೆ ಸ್ವಲ್ಪ ಮಾತಾಡಿಕೊಂಡು ನಾನು ರೆಡಿ ಆಗಬೇಕಿತ್ತು ದಾವಣಗೆರೆಗೆ. ಅದಕ್ಕೆ ರೆಡಿ ಆಗೋಣ ಅಂತ ಹೋದೆ. ಬೇಗ ನನ್ನ ಕಿಟ್ಟೋಗಿರೋ ಲ್ಯಾಪ್ಟಾಪನ್ನು ಬ್ಯಾಗೊಳಗಿಟ್ಕೊಂಡು ರೆಡಿಯಾಗಿ ಹೊರಟೆ. ಯಾಕೆ ಅಂದರೆ ಆ ಲ್ಯಾಪ್ಟಾಪನ್ನು ಸರಿ ಮಾಡಿಸ್ಕೊಂಡು ಅದರಲ್ಲಿ ಏನಾದರೂ ಸ್ಕಿಲ್ ಕಲ್ತ್ಕೊಂಡು ಬೆಂಗಳೂರಿಗೆ ಹೋಗಿ ಯಾವುದಾದ್ರೂ ಒಳ್ಳೆ ಕಂಪ್ನಿಯಲ್ಲಿ ಜಾಯ್ನ್ ಹೋಗೋಣ ಅಂತ ನನ್ನ ಇಂಟೆನ್ಷನ್ ಇತ್ತು. ಸೊ ನಾನು ರೆಡಿ ಮಾಡಿಸ್ಕೊಳ್ಳೋಕ್ಕೆ ದಾವಣಗೆರೆಗೆ ಇವಾಗ ಹೊರಡ್ತಾ ಇದ್ದೀನಿ. ಡ್ರಾಪ್ ತೊಗೊಂಡು ಹೋಗಬೇಕಾದ್ರೆ ಮಧ್ಯದಲ್ಲೇ ಗಾಡಿಯಲ್ಲಿ ಪೆಟ್ರೋಲ್ ಖಾಲಿಯಾಗಿತ್ತು. ಟ್ರೈನ್ಗೆ ಲೇಟ್ ಆಗುತ್ತೆ ಅನ್ನೋ ಒಂದು ಟೆನ್ಷನ್ ಇತ್ತು. ಹಾಗೆ ನಾನೇ ನಡ್ಕೊಂಡು ಹೋಗ್ತಾ ಇದ್ದೆ. ಇನ್ನೊಂದು ಕಿಲೋಮೀಟ್ರ್ ಇತ್ತು ಅಷ್ಟೇ, ಪಕ್ಕದೂರು ಕರೂರು. ನಾನೇ ನಡ್ಕೊಂಡು ಹೋಗ್ಬೇಕಾದ್ರೆ ಇನ್ನೊಂದು ಬೈಕ್ ಸಿಕ್ತು, ಅದನ್ನು ಡ್ರಾಪ್ ತೊಗೊಂಡು ಸೀದಾ ನಾನು ಕರೂರಿಗೆ ಬಂದಾದಮೇಲೆ ರೈಲ್ವೆ ಸ್ಟೇಷನ್ಗೆ ಹೋದೆ. ಸುಮಾರು ದಿನ ಆದಮೇಲೆ ಟ್ರೈನ್ ಒಳಗೆ ಹೋಗ್ತಾ ಇದ್ದೀನಿ. ಟಿಕೆಟ್ ತೆಗೆಸ್ಕೊಂಡು ಟ್ರೈನ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದೆ. ಒಂದು 10 minutes ಒಳಗಡೆ ಟ್ರೈನ್ ಬಂತು. ನನಗೆ ಫೇವ್ರೇಟಾಗಿ ಟ್ರೈನ್ ಒಳಗಡೆ ಜರ್ನಿ ಮಾಡೋದು ಅಂದರೆ ತುಂಬ ಇಷ್ಟ. ಅದಕ್ಕೆ ಯಾವಾಗಲೂ ಟ್ರೈನಲ್ಲೇ ಹೋಗ್ತಾ ಇರ್ತೀನಿ. ಒಂದು 30 minutesಲ್ಲಿ ದಾವಣಗೆರೆ ಬರುತ್ತಂತ ಗೊತ್ತಿತ್ತು. ಅದಕ್ಕೆ ವೀಡಿಯೋ ಮಾಡ್ತಾನೆ ಹೋದೆ. ಬಂತು ದಾವಣಗೆರೆ. ಯಾಕೋ ಏನೋ ಗೊತ್ತಿಲ್ಲ, ಯಾವಾಗಲೂ ರಶ್ ಆಗಿರುತ್ತೆ ದಾವಣಗೆರೆ ರೈಲ್ವೆ ಸ್ಟೇಷನ್. ಇವತ್ತು ಜನರಿಲ್ಲದೆ ಬಿಕೋ ಅಂತ ಇತ್ತು. ರೈಲ್ವೆ ಸ್ಟೇಷನಿಂದ ಆಚೆ ಬಂದು ನೋಡಿದ್ರೆ ಬೆಂಗಳೂರು ಕನ್ವರ್ಟ್ ಆಗ್ತಿರೋ ದಾವಣಗೆರೆ. ಯಾಕಂದರೆ ಇಲ್ಲಿ ಕೂಡ ಇವಾಗ ತುಂಬ ಟ್ರಾಫಿಕ್ ಇದೆ. ಆ ಟ್ರಾಫಿಕಲ್ಲೇ ವೀಡಿಯೋ ಮಾಡ್ತಾ ಟ್ರಾಫಿಕನ್ನು ದಾಟ್ತಾ ಇದ್ದೆ. ಆದರೆ ತುಂಬ ಕಷ್ಟಪಟ್ಟು ಹೇಗೋ ದಾಟ್ಕೊಂಡು ಬಂದೆ. ಇವಾಗ ನಾನು ಹೋಗಬೇಕಾಗಿರೋದು ಲ್ಯಾಪ್ಟಾಪ್ ಸರ್ವಿಸ್ ಸೆಂಟರ್ಗೆ. ತುಂಬ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟ್ರಲ್ಲಿದೆ ಇಲ್ಲಿ, ಆದರೆ ಯಾವುದಕ್ಕೆ ಹೋಗಬೇಕು ಅಂತ ಗೊತ್ತಿರಲಿಲ್ಲ. ಫಸ್ಟ್ ನಾನು ಹೋಗಬೇಕಾಗಿದ್ದು ಟಿಫನ್ ತಿನ್ನೋಕ್ಕೆ, ಯಾಕಂದರೆ ಮನೇಲೂ ಟೀ ಕುಡ್ದೇ ಹಾಗೆ ರೆಡಿಯಾಗಿ ಬಂದಿದ್ದೆ. ಇಲ್ಲಿ ನನ್ನ ಫೇವ್ರೇಟ್ ಒಂದು ವಡೆ ತೊಗೊಂಡು ಬಿಸಿಬೇಳೆ ಬಾತ್ ಜೊತೆ ಹೊಟ್ಟೆ ಪೂರ್ತಿ ತಿನ್ಕೊಂಡೆ. ತಿಂದಾದ್ಮೇಲೆ ಮತ್ತೆ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟ್ರಿಗೆ ಹೊರಟೆ. ನಾನು ಬಂದಿದ್ದು ಈ ಲ್ಯಾಪ್ಟಾಪ್ ಸರ್ವಿಸ್ ಸೆಂಟ್ರಿಗೆ. ಇಲ್ಲಿ ವೀಡಿಯೋ ಮಾಡೋದಾಗಲಿಲ್ಲ, ಲ್ಯಾಪ್ಟಾಪ್ ಕೂಡ ಸರಿಯಾಗಲಿಲ್ಲ. ಇನ್ನೇನು ಮಾಡೋದು, ಹೊಸ ಲ್ಯಾಪ್ಟಾಪೇ ತೊಗೋಬೇಕು ಅಂತ ಡಿಸೈಡ್ ಮಾಡಿಕೊಂಡ್ರೆ. ಆದರೆ ಬಜೆಟ್ ಕೂಡ ಇರಲಿಲ್ಲ. ಅದನ್ನೇ ಯೋಚನೆ ಮಾಡ್ಕೋತಾ ಊರಿಗೆ ಹೊರಟು ಬಂದೆ. ಯಾಕಂದರೆ ಮನೇಲಿ ಪಡ್ಲಿಗೆ ತುಂಬಿಸ್ತಾ ಇದ್ರು ಇವತ್ತು. ಸೊ ನಾನು ಬೇಗನೆ ಊರಿಗೆ ಹೋಗಬೇಕಿತ್ತು. ಆದರೂ ಕೂಡ ಇಲ್ಲೇ ಲೇಟ್ ಆಗಿತ್ತು. ಹರಿಹರದಲ್ಲಿ ಬಸ್ಸಿಂದ ಇಳ್ಕೊಂಡು ತುಂಬ ಟಯರ್ಡ್ ಆಗಿತ್ತು ಅಂತ ಹೇಳಿ ಒಂದು ಕಬ್ಬಿನ ಹಾಲು ಕುಡ್ಕೊಂಡೆ.
ಅಷ್ಟರಲ್ಲೇ ಮೊಬೈಲ್ ಚಾರ್ಜ್ ಕೂಡ ತುಂಬ ಲೋ ಆಗಿತ್ತು. ಅದಕ್ಕೆ ಅಲ್ಲಿಗೆ ವೀಡಿಯೋ ಮಾಡೋ ಸ್ಟಾಪ್ ಮಾಡಿ ಡೈರೆಕ್ಟ್ ಊರಿಗೆ ಬಂದೆ. ಊರಿಗೆ ಬರಬೇಕಾದ್ರೆ ಆಲ್ರೆಡಿ 3 ಆಗಿತ್ತು. ಇನ್ನೇನು ಮಾಡೋದು ಅಂತೇಳಿ ಬೇಗ ರೆಡಿ ಆಗಬೇಕಿತ್ತು ನಾನು. ಸೊ ನಾನು ಮನೇಲಿ ಎಲ್ಲಮ್ಮ ದೇವ್ರ ಪಡ್ಲಿಗೆ ತುಂಬಿಸೋದ್ರಿಂದ ಈ ಥರ ರೆಡಿ ಆದೆ. 27 ಒಳಗಡೆ ನಿಮ್ಮ ದಯೆಯಿಂದ ನನಗೆ 1K ಫಾಲೋವರ್ಸ್ ಆಗೋ ಥರ ಆಗಲಿ. ಯಾಕಂದರೆ ನನಗೂ ಬೆಂಗಳೂರಿಗೆ ಹೋಗೋಕ್ಕೆ ಇಷ್ಟ ಇಲ್ಲ, ನನಗಿಲ್ಲೇ ಇರೋಕ್ಕೆ ಇಷ್ಟ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.